ಶ್ರೀಮಂತರಾಗೋಣ ಬನ್ನಿ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ವೈಷ್ಣವಿ. ನಿಮ್ಮ ಅಂಗೈಯಲ್ಲಿ ಇಂಥ ರೇಖೆ ಇದ್ರೆ ನೀವು ಶ್ರೀಮಂತರಾಗೋದ್ರಲ್ಲಿ ಅನುಮಾನವೇ ಇಲ್ವೇ? ಪುರುಷರ ಬಲಗೈ ಹಾಗೂ ಸ್ತ್ರೀಯರ ಎಡಗೈಗಳಲ್ಲಿ ಅದ್ಯಾವ ರೇಖೆ ಇದ್ದರೆ ಸಂಪತ್ತು ಮನೆ ಸೇರುತ್ತೆ ಗೊತ್ತಾ? ಈ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಅಲಂಕರಿಸುತ್ತಾರೆ ಮತ್ತು ಅಪಾರ ಘನತೆ ಗೌರವವನ್ನು ಪಡೆದುಕೊಳ್ತಾರೆ. ಹಾಗಾದ್ರೆ ಆ ಅದೃಷ್ಟ ರೇಖೆ ಯಾವುದು ಎಂಬುದನ್ನ ತೋರಿಸ್ತೀವಿ ನೋಡಿ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಭವಿಷ್ಯವನ್ನು ಆತನ ಅಂಗೈಯಲ್ಲಿರುವ ರೇಖೆಗಳಿಂದಲೇ ತಿಳಿದುಕೊಳ್ಳಬಹುದು. ಅದರಂತೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಅಂಗೈನಲ್ಲಿರುವ ಅದೃಷ್ಟ ರೇಖೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ನಿಮ್ಮ ಅಂಗೈನಲ್ಲಿ ಈ ರೀತಿ ಹೆಚ್ ಮಾದರಿ ರೇಖೆ ಇದ್ದರೆ 35 ಅಥವಾ 40 ವರ್ಷಗಳ ಬಳಿಕ ನೀವು ಶ್ರೀಮಂತರಾಗ್ತೀರಿ ಎನ್ನುತ್ತದೆ ಹಸ್ತ ಸಾಮುದ್ರಿಕ ಶಾಸ್ತ್ರ. ಅಂದಹಾಗೆ ಈ ಹೆಚ್ ಎನ್ನುವಂತ ಗೆರೆಯನ್ನ ಜೀವನ ರೇಖೆ, ಶ್ರೀಮಂತಿಕೆ ರೇಖೆ ಎಂದೇ ಹೇಳಲಾಗುತ್ತದೆ. ಅಮೆರಿಕದ ಸೈನ್ ಲ್ಯಾಂಗ್ವೇಜ್ ಪ್ರಕಾರ ಹೆಚ್ ಎಂದರೆ ಕುದುರೆ ಸಿಂಹಾಸನವನ್ನು ಪ್ರತಿನಿಧಿಸುವಂತದ್ದು. ಈ ಎರಡೂ ಕೂಡ ರಾಜನನ್ನ ಪ್ರತಿನಿಧಿಸುವಂತವು. ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳಿನ ನಡುವಿನ ಎರಡು ಗೆರೆಗಳು ನಿಮ್ಮ ಕೈಯಲ್ಲಿ ಬೇರೆಡೆಗೆ ತಿರುಗಿದರೆ ತ್ರಿಕೋನವನ್ನ ರೂಪಿಸಿದ್ರೆ ಅದು ತುಂಬಾ ಒಳ್ಳೆಯ ಶಕುನವಾಗಿದೆ. ಅಂದ್ರೆ ಈ ಜನರು ಹಣ ಮತ್ತು ಸಮೃದ್ಧಿಯ ವಿಷಯದಲ್ಲಿ ಅತ್ಯಂತ ಅದೃಷ್ಟವಂತರು. ಅವರು ಅತ್ಯುತ್ತಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನ ಹೊಂದಿರ್ತಾರೆ. ಅದು ಆರ್ಥಿಕ ಸಾಧನೆಯನ್ನ ತಲುಪಲು ನೆರವಾದ ಮತ್ತು ಇತರರನ್ನು ಅಚ್ಚರಿಗೊಳಿಸುವ ಮಾರ್ಗಸೂಚಿಗಳನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಹಾಗಂತ ಅಂಗೈಯಲ್ಲಿ ರೇಖೆ ಇದೆ ಅಂತ ಗಡದ್ದಾಗೆ ಉಂಡು ನಿದ್ದೆ ಮಾಡಿದ್ರೆ ಶ್ರೀಮಂತರಾಗೋದಿಲ್ಲ. ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಳ್ಬೇಕು, ರಾಜನಂತ ಛಲ ಬಲ ಹೊಂದಿರ್ಬೇಕು.